ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಈ ದಿನ ಹಾಗೆ ಓಡ್ಬೇಕಾದ್ರೆ ಇಲ್ಲೊಂದು ಬೆಟ್ಟ ನೋಡಿದೆ. ಈ ಬೆಟ್ಟದ ಟಾಪ್ ವ್ಯೂ ಯಾರೋ ಸಕ್ಕತ್ತಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಈ ದಿನ ಒಂದು ನಮ್ಮ ರಾಮನಗರ ಹಿಡನ್ ಜೆಮ್ ಅಂತಾನೆ ಹೇಳ್ಬೋದು, ಆ ಬೆಟ್ಟಕ್ಕೆ ಹತ್ತೋಣ ಅಂದ್ಬಿಟ್ಟು ಓಡ್ತಾ ಇದ್ದೀನಿ. ಮುಂದೆ ಟಾಪ್ ವ್ಯೂ ಇದೆ, ಹೇಗಿದೆ ಅಂತ ಈ ಬೆಟ್ಟ ಮುಂದೆ ಹೋಗ್ತಾ ತೋರಿಸ್ತೀನಿ, ಬನ್ನಿ ಹೋಗೋಣ. ಬೆಟ್ಟ ಹತ್ತೋಣ ಅಂತ ಹೋದಾಗ ನಮ್ಮ ಬಾಸ್ ದೇವಸ್ಥಾನ ಇತ್ತು, ಪೂಜೆ ಬೇರೆ ನಡೀತಿತ್ತು. ಹಾಗೆ ಪೂಜೆ ಮುಗಿಸ್ಕೊಂಡು ನಮ್ಮ ಬಾಸ್ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ಮುಂದೆ ಹೋಗೋಣ. ಹಾಗೆ ನಾವು ಹೋಗ್ಬೇಕಾದ್ರೆ ಈ ಏರಿಯಾದ ಹುಡುಗರುಗಳು ಸಿಕ್ಕಿದ್ರು. ಅವ್ರ ಜೊತೆ ಇವತ್ತು ನಿನ್ನ ಲಾಗ್ ಮಾಡ್ಕೊಂಡು ಈಗ ದಾರಿ ತೋರಿಸ್ತೀರ ನಮ್ಗೆಲ್ಲ. ಈ ದಾರಿ ತೋರಿಸ್ತೀವಿ ಅಂದ್ಬಿಟ್ಟು ಎಲ್ಲ ಹುಡುಗರು ಜೊತೆಲಿ ಬರ್ತಿದ್ದಾರೆ. ಈಗ ನಾವು ಗುಡ್ಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೀವಿ ನೋಡಿ. ಅಲೆ ಎಲ್ಲ ಏರಿದ ಹುಡುಗರು ಅಲ್ಲ ಮೇಲ್ಗಡೆ ಹೋಗಿದ್ದಾರೆ, ಎಲ್ಲೆಡೆ ಅಲೆ ಮೇಲೆ ಹೋಗಿದ್ದಾರೆ. ಇವತ್ತಿನ ಲಾಗು ನಮ್ಮ ಈ ಚಿಕ್ಕ ಹುಡುಗರ ಜೊತೆಲಿ ಹೋಗ್ತಾ ಇದ್ವಿ. ಹುಡುಗರ ಜೊತೆ ಹೇಗಿರುತ್ತೆ ಲಾಗು ಫುಲ್ ಟಿಲ್ 9 ಗಂಟೆ ನೋಡಿ. ಯಾಕಂದ್ರೆ ನಾವು ಮಾಡಲ್ಲ ಆಲ್ರೆಡಿ ನೋಡ್ತಿರ್ತೀರಾ, ಅದೇ ಚಿಕ್ಕ ಹುಡುಗರ ಜೊತೆ ಮಾಡೋದಿದೆಯಲ್ಲ ಇದೊಂಥರ ಖುಷಿ. ಬನ್ನಿ ಮುಂದೆ ಹೋಗೋಣ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಇವನ ಫ್ರೆಂಡ್ ಚಂದು ಅಂತ, ಫಸ್ಟ್ ಟೈಮ್ ನಾನು ಲಾಗಲ್ಲಿ ಜಾಯ್ನ್ ಆಗಿರೋದು. ಇವ್ನು ನೋಡೇ ಇರ್ತೀರಾ, ಬಟ್ಟಿ ಇವ್ನು ನೋಡೇ ಇರ್ತೀರಾ, ಯಾವಾಗಲೂ ಜೊತೆಲಿ ಬರೋನು ನೋಡಿ. ಇವತ್ತು ನಮ್ಮ ಟೀಮ್ಗೆ ಜಾಯ್ನ್ ಆಗಿರೋರು ಇವರೆಲ್ಲ. ನೋಡ ಮುಂದೆ ಹೋಗಿ ನೋಡೋಣ. ಹತ್ಬೇಕಾರೆ ಅಂತೂ ಗ್ರೀನರಿ ಸಕ್ಕತ್ತಾಗಿದೆ. ನಾವಂತೂ ಈ ಗ್ರೀನರಿನ ನೋಡ್ಕೊಂಡು ಬೆಟ್ಟ ಹತ್ತಬೇಕಾರೆ ಎಷ್ಟೇ ಸುಸ್ತಾಗಲಿ, ಏನೇ ಆಗಲಿ, ಮೈಂಡ್ ಏನೇ ಪ್ರಾಬ್ಲಮ್ ಇರಲಿ, ಎಷ್ಟೇ ಏನೇ ನೋವಿದ್ರೂ ಈ ಥರ ಗ್ರೀನರಿ ನಾವು ಬೆಟ್ಟ ಹತ್ಬೇಕಾದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಮಸ್ತಾಗಿದೆ. ಹಾಗೆ ಹತ್ಕೊಂಡು ಅರ್ಧ ದಾರಿಗೆ ಬರ್ಬೇಕಾರೆ ಹುಡುಗರುಗಳೆಲ್ಲ ಅಣ್ಣ ಆಂಜನೇಯ ಹೆಜ್ಜೆ ತೋರಿಸ್ತೀನಿ, ಆಂಜನೇಯನ ಪಾದ ತೋರಿಸಿ ಅಂತ ಕರ್ಕೊಬಂದರು. ನಿಜ ನನಗೂ ಗೊತ್ತಿಲ್ಲ, ದೊಡ್ಡವ್ರು ಹೇಳಿರೋದು ಮಕ್ಕಳು ಕೇಳಿರೋದು. ಈಗ ಅದನ್ನ ನಿಮಗೆ ತೋರಿಸ್ತಿರೋದು ನೋಡಿ. ನನಗಂತೂ ಸೇಮ್ ಇದು ನಿಮ್ಗೆ ಕಣ್ಣಿಗೆ ಕ್ಯಾಮ್ರಾದಲ್ಲಿ ಕಾಡ್ತಿದೀವಿಲ್ಲ ಗೊತ್ತಿಲ್ಲ. ಇದು ಪಾದ, ಇದು ಇಮ್ಮಡಿ ನೋಡಿ, ಇದು ಇಮ್ಮಡಿ, ಇದು ಪಾದ ನೋಡಿ. ಪಾದ ಇದು ಬೆಳ್ಳುಗಳ ತರ ಸೇಮ್ ಕ್ಯಾಮ್ರಾದಲ್ಲಿ ಕಾಣ್ತಿದಲ್ಲ ನಿಮ್ಗಂತೂ ಗೊತ್ತಿಲ್ಲ, ಬಟ್ ಇಲ್ಲಿ ಸೇಮ್ ಹಾಗೆ ಇದೆ ನೋಡಿ ಪಾದ. ಇನ್ನು ಮುಂದೆ ಹುಡುಗರುಗಳ ಜೊತೆ ಹೋದ್ರೆ ಇನ್ನು ಏನೇನೋ ತೋರಿಸ್ತೀನಿ ಅಂತಿದ್ರೆ ಮತ್ತೆ ನೋಡೋಣ ಬನ್ನಿ. ಲೊಕೇಶನ್ ನಮ್ಮ ರಾಮನಗರ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಹೇಗಿದೆ ಅಂದ್ರೆ ಸುತ್ತ ಬೆಟ್ಟಗಳು. ಆಲ್ರೆಡಿ ಹೇಳ್ದಂಗೆ ನಮ್ಮ ರಾಮನಗರ ಸುತ್ತಮುತ್ತ ಬರೀ ಬೆಟ್ಟಗಳೇ ನೋಡಿ, ಇನ್ನೆಲ್ಲೂ ಇಲ್ಲ. ಒಂದ್ ಸೈಡ್ ಫುಲ್ಲು ಬೆಟ್ಟಗಳಿದೆ, ಇನ್ನೊಂದ್ ಸೈಡ್ ತೋರಿಸ್ತೀನಿ. ಒಂದ್ ರೌಂಡ್ ಫುಲ್ 360 ಡಿಗ್ರಿ ಬೆಟ್ಟನೇ ಇದೆ. ಅದ್ರ ಜೊತೆಲಿ ನಮ್ಮ ರಾಮನಗರ ವಾಸಿಗರುಗಳ ಮನೆಗಳು ಇಲ್ಲಿಂದ ಹೇಗೆ ಕಾಣ್ತೀವಿ ನೋಡಿ, ತೋರಿಸ್ತೀನಿ ಬನ್ನಿ ನಿಮಗೆ ಹೇಗಿದೆ ನೋಡಿ, ಹೇಗೆ ಕಾಣ್ತಿದೆ. ಟಾಪ್ ಇಂದ ವ್ಯೂ ಅಂತೂ ಸಕ್ಕತ್ತಾಗಿದೆ. ನೋಡಿ ಇದೆಲ್ಲ ನಮ್ಮ ಜೊತೆ ಇವತ್ತು ಬಂದಿರೋ ಟೀಮ್ ಮೇಟ್ಸ್ಗಳು ಎಲ್ಲ. ಏನ್ರಪ್ಪ ನೀನ್ ಯಾಕೆ ಒಬ್ಬ ಮಿಸ್ ಆಗೋದೆ? ಬರೋ ನೋಡಿ, ಇದೆಲ್ಲ ನನ್ನ ಜೊತೆ ಸೇರ್ಪಡೆ ಆಗಿರೋ ನಮ್ಮ ಮರಿ ಹುಲಿಗಳಿದ್ರ, ನಮ್ಮ ರಾಮನಗರ ಮರಿ ಹುಲಿಗಳು. ಟಾಪ್ ವ್ಯೂ ನೋಡಿ ಹೇಗಿದೆ. ಅನ್ಕೊಳ್ಳಿ ಬಿಡ. ಎಷ್ಟು ಸುಂದರವಾಗಿದೆ ನೋಟ ಅಂದ್ರೆ
ಬಾಯಲ್ಲಿ ವರ್ಣಿಸಕ್ಕಾಗಲ್ಲ. ಬಟ್ ಒಂದು ಬೇಜಾರು ವಿಷಯ ಏನಂದ್ರೆ ಇಷ್ಟು ಚೆನ್ನಾಗಿರೋ ಪ್ಲೇಸಲ್ಲಿ ಒಂದು ಕೃತ್ಯ ನಡೆದಿದೆ. ಯಾವ ಥರ ಕೃತ್ಯ ಅಂದರೆ ಕೆಡ್ದಾಗಂತೂ ಅಲ್ಲ, ಬಟ್ ಮದ್ಯಪಾನ ಪ್ರಿಯರೇ ದಯವಿಟ್ಟು ಇದ್ರ ಕುಡ್ದು ನೋಡಿ ಈಗೆಲ್ಲ ಹೊಡಿಬೇಡ್ರಿ. ಹುಡುಗರುಗಳು ನೋಡಿ ಯಾರು ಚಪ್ಪಲಿ ಇಲ್ಲದೆ ಬರ್ತಾರೆ. ಕೆಳಗಡೆ ಟೆಂಪಲ್ ಇರೋ ಕಾರಣ ಇವ್ರು ಯಾರು ಸ್ಲಿಪ್ಪರ್ ಹಾಕಲ್ಲ, ಎಲ್ಲ ಬರೀ ಕಾಲಲ್ಲಿ ಓಡಾಡ್ತಾ ಇರ್ತಾರೆ. ಬಟ್ ನೀವು ಈ ಥರ ಹೊಡೆದು ಈ ಥರ ಮಾಡಿದ್ರೆ ಅದು ಓಡಾಡೋದೆಲ್ಲ ಬರೀ ಚಿಕ್ಕ ಹುಡುಗರುಗಳೇ. ನೋಡಿ ಇವ್ರ ಕಾಲಿಗೆಲ್ಲ ಚುಚ್ಚಿದ್ರೆ ಎಷ್ಟು ನೋವಾಗುತ್ತೆ. ಈ ಥರ ಎಲ್ಲ ಮಾಡಬೇಡಿ. ತುಂಬ ಗ್ಲಾಸ್ಗಳೆಲ್ಲ ಹೊಡೆದಿದ್ದೀರಾ, ತುಂಬ ಎಲ್ಲ ಎಸ್ತಿದ್ದೀರಾ. ದಯವಿಟ್ಟು ಯಾರು ಈ ಥರ ಮಾಡೋಕೆ ಹೋಗ್ಬೇಡಿ. ನೋಡಿ, ಯಾರು ಎಂಜಾಯ್ಮೆಂಟ್ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಈ ತರ ಎಲ್ಲ ಗ್ಲಾಸ್ ಎಲ್ಲ ಹೊಡೆದು ನೀವು ಒಂದು ಅರ್ಧ ಗಂಟೆ 1 ಅವರ್ ಎಂಜಾಯ್ಮೆಂಟ್ಗೋಸ್ಕರ, ಒಂದು ಡ್ರಿಂಕ್ಸ್ ಮಾಡೋಕ್ಕೋಸ್ಕರ, ನಿಮ್ದೇನೋ ಒಂದು ಎಂಜಾಯ್ಮೆಂಟ್ಗೋಸ್ಕರ ಪರಿಸರ ಈ ಥರ ಹಾಳು ಮಾಡಬೇಡಿ. ನಿಮ್ಮ ದೇವಸ್ಥಾನ ಇರೋದ್ರಿಂದ ಮಕ್ಳು ಚಪ್ಪಲಿ ಹಾಕೊಳ್ದೆ ಹಂಗೆ ಓಡಾಡ್ತಾರೆ, ಯಾರು ಸ್ಲಿಪ್ಪರ್ ಹಾಕಲ್ಲ. ನಾವು ಕೂಡ ಸ್ಲಿಪ್ಪರ್ ಬಿಟ್ಬಿಟ್ಟು ಬಂದಿದ್ದೀವಿ. ಅದಕ್ಕೆ ಯಾರನ್ನು ಈ ಥರ ಪರಿಸರ ಹಾಳು ಮಾಡಕ್ ಹೋಗ್ಬೇಡಿ. ನೋಡಿ, ನೀವು ಮಾಡೋದ್ರಿಂದ ಮಕ್ಕಳು ಕಾಲಿಗೆಲ್ಲ ಹಾನಿಯಾಗುತ್ತೆ. ದಯವಿಟ್ಟು ಯಾರು ಈ ಥರ ಮಾಡಬೇಡಿ. ನಾವೊಂದು ಏನು ಹೇಳೋದಂತೀವಿ ಅಂದರೆ, ನಾಡು ಬೆಳೆಸಿ ಕಾಡು ಬೆಳೆಸಿ. ನಮ್ಮ ಸಿಲ್ಕ್ ಸಿಟಿ ಎಷ್ಟು ಸುಂದರವಾದ ಸಿಟಿ ಅಂದ್ರೆ, ನಮ್ಮ ಸಿಟಿಲಿ ಎಷ್ಟೊಂದು ಸುಂದರವಾದ ಪ್ಲೇಸ್ಗಳಿದೆ. ಅದನ್ನೆಲ್ಲ ನಾವು ನಮ್ಮಂತ ಯುವಕರಾಗ್ಲಿ, ನಮ್ಮಂತ ದೊಡ್ಡವರೇ ಆಗ್ಲಿ ಪರಿಸರ ಉಳಿದ್ರೆ ಮುಂದಿನ ಪೀಳಿಗೆಗೆ ನಾವು ತೋರಿಸ್ಬೋದು. ಆದ್ರಿಂದ ನಾವು ಕಾಡನ್ನ ಬೆಳೆಸ್ಬೇಕು, ನಾಡನ್ನ ಬೆಳೆಸ್ಬೇಕು, ನಮ್ಮ ಸಿಲ್ಕ್ ಸಿಟಿನ ಬೆಳೆಸ್ಬೇಕು. ಕಾಡು ಉಳಿಸಿ. ಜೈ